टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲ್ ತುಳಿತ ದುರಂತದ ವರದಿಯನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ. ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ ತುಳಿತದಲ್ಲಿ 11 ಮಂದಿ ಬಲಿಯಾದರು. ಈ ಬಗ್ಗೆ ವರದಿ ಕೇಳಿರುವ ಕಾಂಗ್ರೆಸ್ ಹೈಕಮಾಂಡ್ ಅದರ ಬೆನ್ನಲ್ಲೇ ದೆಹಲಿಗೆ ಬುಲಾವ್. ದೆಹಲಿಯತ್ತ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ. ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಿದರು ಸಿಎಂ ಡಿಸಿಎಂ. ಬೆಳಗ್ಗೆ 11 ಗಂಟೆಗೆ ಸಭೆ ಇದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಸಭೆ. ಚಿನ್ನಸ್ವಾಮಿ ಕಾಲ್ ತುಳಿತದ ದುರಂತದ ಬಗ್ಗೆ ಸಂಪೂರ್ಣ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಜೊತೆ ಚರ್ಚಿಸಲಿದ್ದಾರೆ. ಒಂದೇ ವಿಮಾನದಲ್ಲಿ ಇಬ್ಬರು ನಾಯಕರು ಕೂಡ ತೆರಳಿರೋದು. ದೆಹಲಿಯತ್ತ ತೆರಳಿದ್ದಾರೆ ಸಿಎಂ ಡಿಸಿಎಂ. ಬಹಳ ದೊಡ್ಡ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಸರ್ಕಾರ. ಜನರ ಆಕ್ರೋಶಕ್ಕೆ ಗುರಿಯಾಗಿದೆ ಕಾಂಗ್ರೆಸ್ ಸರ್ಕಾರ. 11 ಮಂದಿ ಬಲಿಯಾದರು. ಇದು ಸಮರ್ಪಕವಾಗಿ ವ್ಯವಸ್ಥೆಯಾಗದೆ ವ್ಯವಸ್ಥೆಯ ವೈಫಲ್ಯದಿಂದಾಗಿ ಈ ರೀತಿ ಇಷ್ಟು ದೊಡ್ಡ ದುರಂತ ಸಂಭವಿಸಿತು ಎನ್ನುವ ಆರೋಪ ಕೇಳಿಬರ್ತಾ ಇರುವ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳ್ತು, ಬುಲಾವ್ ಕೊಡ್ತು. ಈಗ ವರದಿಯೊಂದಿಗೆ ಇಬ್ಬರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ರಾಹುಲ್ ಗಾಂಧಿ. ದೆಹಲಿಯತ್ತ ತೆರಳಿದ್ದಾರೆ ಸಿಎಂ ಡಿಸಿಎಂ. ಮೊದಲಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸೆಲೆಬ್ರೇಷನ್ ನಡೀತು. ಆಟಗಾರರಿಗೆ ಫೆಲಿಸಿಟೇಷನ್ ಮಾಡಲಾಯಿತು. ಅದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿದ್ದಂಥದ್ದು ಸಂಭ್ರಮ. ಆದರೆ ಸಂಭ್ರಮ 18 ವರ್ಷಗಳ ಬಂದಂತಹ ಕಪ್ಪು 18 ತಾಸು ಉಳಿಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿಯಲ್ಲೇ ಮಹಾ ದುರಂತ ಸಂಭವಿಸ್ಬಿಡ್ತು. ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾಗ್ಬಿಟ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡೋದು ಬೇಕಿತ್ತ? ಸಮರ್ಪಕವಾಗಿ ವ್ಯವಸ್ಥೆ ಇರಲಿಲ್ಲ. ಪೊಲೀಸ್ ಇಲಾಖೆಯಿಂದ ಆಗಲೇ ಇದಕ್ಕೆ ಭದ್ರತೆ ಒದಗಿಸೋದಕ್ಕಾಗಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಸಮಯದ ಅಭಾವ ಇದೆ ಎನ್ನುವಂತಹ ಮಾಹಿತಿ ಬಂದ ಮೇಲೂ ಯಾಕೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಕಾಲ್ ತುಳಿತ ದುರಂತದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಭಾರೀ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ದುರಂತ ಸಂಭವಿಸ್ತಾ ಇದ್ದಂತೆ ವರಿಷ್ಠರು ಮಾಹಿತಿ ಪಡೆದರು. ಸಿಎಂ ಡಿಸಿಎಂ ಗೃಹ ಸಚಿವರಿಂದ ಹೈಕಮಾಂಡ್ ಮಾಹಿತಿಯನ್ನು ಪಡ್ಕೊಂಡಿದೆ. ರಾಜ್ಯ ಸರ್ಕಾರದ ಮಟ್ಟದಲ್ಲೇ ಲೋಪವಾಗಿದೆ ಎನ್ನುವಂತಹ ಆರೋಪ. ಹೀಗಾಗಿ ನೇರವಾಗಿ ಸಿಎಂರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ವರಿಷ್ಠರು. ಈ ಕಾರಣಕ್ಕೆ ಇವತ್ತು ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಸಿಎಂ. ಹೈಕಮಾಂಡ್ ಸಭೆಯಲ್ಲಿ ಲೋಪದೋಷದ ಬಗ್ಗೆ ಸಮಾಲೋಚನೆಯಾಗಲಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರವಾಗಿರುವಂತಹ ಹಿನ್ನೆಲೆ ಕಾಲ್ ತುಳಿತ ಪ್ರಕರಣದಲ್ಲಿ ಖುದ್ದು ರಾಹುಲ್ ಗಾಂಧಿ ಮಧ್ಯ ಪ್ರವೇಶಿಸಿದ್ದಾರೆ. ದುರಂತದ ಬಗ್ಗೆ ಇವತ್ತು ರಾಹುಲ್ಗೆ ವಿವರಣೆ ಕೊಡಲಿದ್ದಾರೆ ಸಿಎಂ. ಭಾರಿ ಮುಜುಗರಕ್ಕೀಡಾಗಿದೆ. ರಾಷ್ಟ್ರಾದ್ಯಂತ ಕಾಂಗ್ರೆಸ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ನಡೆದುಕೊಂಡ ರೀತಿ, ಮಾಡಿದಂತಹ ವ್ಯವಸ್ಥೆ, ಇವೆಲ್ಲದರ ಬಗ್ಗೆ ಭಾರಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಈಗ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರಿಂದ ದುರಂತದ ಬಗ್ಗೆ ಹೈಕಮಾಂಡ್ ಏನು ಮಾಹಿತಿ ಪಡೆದಿದೆ, ರಾಜ್ಯ ಸರ್ಕಾರದ ಮಟ್ಟದಲ್ಲೇ ಲೋಪವಾಗಿದೆ ಎನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇದೆ. ಹೀಗಾಗಿ ನೇರವಾಗಿ ಸಿಎಂ ಡಿಸಿಎಂ ರಿಂದ ಮಾಹಿತಿ ಪಡೆದಕ್ಕೆ ಮುಂದಾಗ್ತಾ ಇದ್ದಾರೆ.